ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಾಕ್ಷಿ ಅಂತೂ ಇಂತೂ ರಾಜ ಮಾಡಿರೋ ಅಂಥ ಡೆಕೋರೇಷನ್ ಹತ್ರ ಹೋಗಿದ್ದಾಳೆ. ಅಗ್ನಿ ಕರ್ಕೊಂಡೋಗಿ ಬಿಟ್ಟಿದ್ದಾನೆ. ಅವಾಗ ಏನು ಮಾಡಿದ್ದಾಳೆ ಅವಳು, ಫೋನಲ್ಲಿ ಮಾತಾಡ್ತಿದ್ದಾಗ ಮೊಬೈಲ್ನ ಕಾರಲ್ಲೇ ಬಿಟ್ಟು ಹೋಗಿರ್ತಾಳೆ. ಹಾಗಾಗಿ ಮತ್ತೆ ಅಗ್ನಿ ಅದೇನು ನೋಡ್ಕೊಂಡಿರಲ್ಲ. ಅವನೇನು ಮಾಡಿರ್ತಾನೆ ಅಂದರೆ ವಾಪಸ್ ತಿರುಗಿಸ್ಕೊಂಡು ಹೋಗಿರ್ತಾನೆ ತುಂಬ ದೂರ. ಆವಾಗ ಮೊಬೈಲಿಗೆ ಕಾಲ್ ಬರುತ್ತೆ. ಇವನು ರಾಜು ಕಾಲ್ ಮಾಡ್ತಾನೆ. ಕಾಲ್ ಬಂದಾಗ ನೋಡ್ತಾನೆ ಸಾಕ್ಷಿ ರಾಜು ಅಂತ ಇರುತ್ತೆ. ಅದಕ್ಕೆ ಮತ್ತಿನ್ನೇನು ಮೊಬೈಲ್ ಬೇಕೇನೋ ಅಂತ ವಾಪಸ್ ತಗೊಂಬಂದು ಕೊಟ್ಟು ಹೋಗೋಣ ಅಂತ ತಿರುಗಿಸ್ಕೊಂಡು ಬರ್ತಾ ಇರ್ತಾನೆ. ಈ ಕಡೆ ಅದಿತಿ ಮತ್ತು ವಿ ಯು ವಿ ಇಬ್ಬರು ಅಂದ್ಕೊಂಡು ಇದೇನು ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡಿದೀಯ ಅಂತ ಕೇಳ್ತಾಳೆ. ಹೌದು, ಯಾವಾಗಲೂ ಒಂದೇ ಥರ ಇದ್ದರೆ ಚಂದಲ್ಲ ಅಂತೇಳಿ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತಾನೆ. ಆಮೇಲೆ ಹಾಡು ಡಿ ಜೆ ಎಲ್ಲ ಹಾಕ್ಸಿರ್ತಾನೆ. ಅವಳು ಬಂದ ತಕ್ಷಣ ಎಲ್ಲ ವೆಲ್ಕಮ್ ಮಾಡೋಕ್ಕೆ ಎಲ್ಲ ರೀತಿಯೂ ಹಾಕ್ಸಿರ್ತಾನೆ. ಆದರೆ ಅಲ್ಲಿ ಸಾಕ್ಷಿ ರಾಜು ಸಾಕ್ಷಿ ಅಂತ ಇರುತ್ತೆ, ಅದೊಂದು ಬೋರ್ಡ್ ಇವಳು ನೋಡಲಿಲ್ಲ. ಇವಳು ಇನ್ನೂ ನೋಡಿಲ್ಲ ಅಲ್ಲೆಲ್ಲ. ಆದರೆ ಇಲ್ಲೇ ತುಂಬ ಈ ಕಡೆನೇ ಡೆಕೋರೇಷನ್ ಆಗಿರೋದ್ರಿಂದ ಇಲ್ಲೇ ಇನ್ನೇನೇನು ಮಾಡಿದೀಯಾ ನನಗೆ ಯು ವಿ, ಇನ್ನೇನೇನು ಮಾಡಿದೀಯೋ ಅಂತ ಕೇಳ್ತಾವಳೆ. ತುಂಬ ಎಲ್ಲ ಕಡೆನೂ ಬಲೂನು, ಕೇಕು, ಡಿನ್ನರು ಪ್ರತಿಯೊಂದು ಏರ್ಪಾಡು ಮಾಡಿಬಿಟ್ಟಿದ್ದಾನೆ. ಇವಳು ದುಡ್ಡನ್ನೇ ಇಸ್ಕೊಂಡು 5 ಲಕ್ಷ ಇಸ್ಕೊಂಡಿದ್ದಾನೆ ಇವಳ ಹತ್ರ, ಅದಿತಿ ಹತ್ರ 5 ಲಕ್ಷ ದುಡ್ಡು ಇಸ್ಕೊಂಡು ಸಾಕ್ಷಿಗೆ ಅಂತ ಮಾಡಿದ್ದಾನೆ. ಆದರೆ ಅಲ್ಲಿ ಅಗ್ನಿನೇ ಅದಿತಿನೇ ಬರೋಂಗಾಗಿದೆ ಇವಾಗ. ತುಂಬ ಓಡಾಡಿ ಎಲ್ಲ ಮಾಡಿಸ್ತಾ ಎಲ್ಲರ ಹತ್ರ ಅವರಿಗೆಲ್ಲ ತಲೆ ತಿಂದು ಈವೆಂಟರಿಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೇಳಿ ಎಲ್ಲ ಟುಷ್ ಪಟಾಕಿ ಆಗಿದೆ ಇವಾಗ. ಅದಿತಿ ನನಗೆ ಇದೆಲ್ಲ ಮಾಡಿಸಿದ್ದಾನೆ ಅಂತೇಳ್ಬಿಟ್ಟು ಅವಳು ಖುಷಿ ಪಡ್ತಿದ್ದಾಳೆ. ಇವನು ಅಳೋದೊಂದೇ ಬಾಕಿ ಆಗಿದೆ ಇವಾಗ, ಅಳಬೇಕಷ್ಟೆ ಕೂತ್ಕೊಂಡು. ಆದರೆ ಇಲ್ಲೇನಾಗಿದೆ ಅಂದರೆ ಸಾಕ್ಷಿನೂ ಅಲ್ಲಿಗೆ ಬರೋಕ್ಕೆ ಹೇಳಿದ್ದಾನೆ, ಅತಿಥಿನೂ ಅಲ್ಲೇ ಇದ್ದಾಳೆ. ಹಾಗಾಗಿ ಸಾಕ್ಷಿ ಬಂದಳು ಇಲ್ಲಿಗೆ. ಆದರೆ ಮೊಬೈಲ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ವಾಪಸ್ಸು ಹುಡ್ಕೊಂಡು ಹೋದ್ಲು. ಅಷ್ಟೊತ್ತಿಗೆ ಅವನೇ ಅಗ್ನಿನೇ ಅಲ್ಲಿಗೆ ಬರ್ತಾನೆ. ಬಂದು ಕಾರ್ ಇಳಿದ್ಬಿಟ್ಟು ನಾನೇ ಬರ್ತೀನಿ ಅಲ್ಲೇ ಇರಿ ಅಂತ ಹೇಳ್ತಾಳೆ. ಕೈ ಸೊನ್ನೆ ಮಾಡಿ, ಇಲ್ಲ ನಾನೇ ಬರ್ತೀನಿ ಅಲ್ಲೇ ಇರು ಅಂತ ಹೇಳ್ತಾನೆ. ಸರಿ ಬನ್ನಿ ಅಂತ ಹೇಳ್ತಾಳೆ. ಹಿಂಗೆ ಹೇಳಿದಾಗ ಅಲ್ಲಿ ಅನಾಹುತ ಆಗುತ್ತೆ. ಈ ಕಡೆ ಇಬ್ಬರೂ ಕೈ ಹಿಡ್ಕೊಂಡು ಇವನಿಗೆ ದುಃಖ ಅಳು ಎಲ್ಲ ಬರ್ತಾಯಿದೆ ಒಟ್ಟೊಟ್ಟಿಗೆ. ಆದರೆ ಅದಿತಿಗೆ ತುಂಬ ಖುಷಿಯಾಗಿದೆ, ಸಂತೋಷ ಪಡ್ತಾ ಇದ್ದಾಳೆ. ನೀನು ಎಷ್ಟು ಒಳ್ಳೆಯವನು, ಎಷ್ಟೊಂದು ಚೆನ್ನಾಗಿ ಮಾಡಿದೀಯಾ, ಅಯ್ಯೋ ನಿನ್ನನ್ನು ಪಡೆಯ ಅಂತ ಹೇಳಿ ಯುವಿಗೆ ಅವಳು ತುಂಬಾ ಖುಷಿಪಟ್ಟು ಹೇಳ್ತಾವಳೆ. ಕೈ ಹಿಡ್ಕೊಂಡು ನಾನೇನು ಪುಣ್ಯ ಮಾಡಿದ್ದೆ ನಿನ್ನನ್ನು ಕೈ ಹಿಡಿಯೋಕ್ಕೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಹೌದೌದು ಅಂತಾನೆ ಅಳು ಬರುತ್ತೆ. ಹೌದೌದು ಅಂತಾನೆ ಅಳು ಬರುತ್ತೆ. ಅವಳ ಮುಖ ನೋಡಲ್ಲ, ಅಳು ಬರುತ್ತೆ. ಅಯ್ಯೋ ದೇವರೇ, ಯಾಕಪ್ಪ ಬಂದಳು ಇವಳು ಅಂತ ಗೋಳಾಡ್ತಿದ್ದಾನೆ. ಆದರೆ ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಆ ಕಡೆ ಎಲ್ಲ ಹೋಗಿ ಬರೋಣ ಯು ವಿ ಅಂತ ಕೇಳ್ತಾಳೆ. ಸರಿ ಹೋಗೋಣಂತೆ ಅಂತಾನೆ. ಎಲ್ಲ ಕಡೆ ಆಮೇಲೆ ಡ್ಯೂಯೆಟ್ ಆಡೋದು ಅದು ಇದು ಅಂತ ಏನೇನೋ ಇದೆ, ಅದೆಲ್ಲ ಮಾಡಿಸ್ತಾ ಇರ್ತಾನೆ. ಆದರೆ ಸಾಕ್ಷಿ ಅಲ್ಲಿಗೆ ಹುಡ್ಕೊಂಡು ಬರ್ತಾಳೆ. ಬಂದು ಇನ್ನೂ ಒಳಗಡೆ ಎಂಟ್ರಿ ಆಗಿರಲ್ಲ. ಅಷ್ಟೊತ್ತಿಗೆ ಅದೇ ಹೇಳಿದೆ ಅಲ್ಲ, ಮೊಬೈಲದು ಕತೆ ಆಗಿದೆ ಅಂತ. ಅವಳು ವಾಪಸ್ ಮತ್ತೆ ರೋಡಿಗೆ ಹೋಗಿ ನಿಂತ್ಕೋತಾಳೆ. ಈ ಕಡೆ ಕಾರು ಬರುತ್ತೆ. ಕಾರು ಬಂದಾಗ ಅವನು ನಡ್ಕೊಂಡು ಬರ್ತಾ ಇರ್ತಾನೆ ರೋಡಲ್ಲಿ. ಅಷ್ಟೊತ್ತಿಗೆ ಯಾವುದೋ ಒಂದು ಕಾಲ್ ಬಂದುಬಿಡುತ್ತೆ. ಕಾಲ್ ಬಂದ ತಕ್ಷಣ ಕಾಲ್ ಪಿಕ್ ಮಾಡ್ತಾನೆ. ಆವಾಗ ಆ ಕಡೆ ಈ ಕಡೆ ರೋಡಲ್ಲಿ ಯಾವ ವೆಹಿಕಲ್ ಬರ್ತಿದೆ ಅಂತ ಪಾಪ ಗೊತ್ತಾಗಲ್ಲ ಅವನಿಗೆ. ಅಂದರೆ ಇವರೆಲ್ಲ ನಡೆದು ಮಾಡಿ ಅಭ್ಯಾಸನೇ ಇರಲ್ಲ. ಯಾವಾಗ ಹೋದ್ರೂ ಕಾರು ಆಳು ಕಾಳು ಆ ಥರ ಇರ್ತಾರೆ. ಹಾಗಾಗಿ ಇವರಿಗೆ ರೋಡಲ್ಲಿ ನಡೆಯೋದು ಅದೆಲ್ಲ ಗೊತ್ತೇ ಇರಲ್ಲ ಶ್ರೀಮಂತರುಗಳಿಗೆ.
ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿ ಇರಬೇಕು. ಆ ಆ ಟೈಮಲ್ಲಿ ನೋಡಲ್ಲ ಆ ಕಡೆಯಿಂದ ಐ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಹಾಗಾಗಿ ಸಾಕ್ಷಿ ನೋಡ್ತಾ ಇರ್ತಾಳೆ. ಆದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಒಂಥರ ತಬ್ಬಿಬ್ಬಾಗ್ಬಿಡುತ್ತೆ ಆವಾಗ. ಐಡಿಯಾ ಓಡೋದೇ ಇಲ್ಲ, ತಲೆ ಓಡಲ್ಲ, ಏನೂ ಮಾಡೋಕ್ಕಾಗಲ್ಲ. ಕೊನೆಗೆ ಅಗ್ನಿಸಾರ್ ಅಗ್ನಿಸಾರ್ ಅಂತ ಕೂಗ್ಕೊಂಡು ಓಡ್ತಾಳೆ. ಅಲ್ಲೋಗಿ ನೋಡ್ತಾಳೆ, ಪ್ರಜ್ಞೆ ಹೋಗಿರುತ್ತೆ. ಆವಾಗ ಏನು ಮಾಡ್ತಾಳೆ ಅಂತೇಳಿ ಗೊತ್ತೇ ಆಗಲ್ಲ. ಹೀಗಾಯಿತು ಅಲ್ಲಿ ಪರಿಸ್ಥಿತಿ. ಈ ಈವೆಂಟ್ ಅವರು ಮಾಡ್ಕೊಂಡಿರೋ ಅಂಥ ಅವನು ಎರಡು ಕಡೆನೂ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇವಳು ಸಾಕ್ಷಿ ಹೋದ್ರೂ ಕೂಡ ಅವನಲ್ಲಿ ಸಿಕ್ಕಾಕೊಳ್ತಾನೆ, ಮತ್ತು ಅಗ್ನಿ ಹೋದ್ರೂ ಕೂಡ ಸಿಕ್ಕಾಕೋತಾನೆ. ಅದಿತಿ ಕೇಳಿರ್ತಾಳೆ ಫಸ್ಟೇ, ಸಾಕ್ಷಿ ಫೋನ್ ಮಾಡ್ತಿದ್ದಾಳಲ್ಲ, ಸಾಕ್ಷಿದ ಫೋನು ಅಂತ ಕೇಳಿದ್ರೆ ಇಲ್ಲ ಇಲ್ಲ ಅಂತ ಹೇಳಿರ್ತಾನೆ. ಸಾಕ್ಷಿ ಅಲ್ಲ, ಸಾಕ್ಷಿದಲ್ಲ. ಸಾಕ್ಷಿ ಅದೇ ಹೇಳ್ತಾ ಇರ್ತಾಳೆ. ಬರಲ್ಲ ಅಂತ ಕೂಡ ಹೇಳಿದ್ಲು, ಆದರೆ ಬರಲೇಬೇಕು ಅಂತ ಹಠ ಮಾಡಿದ್ದಕ್ಕೆ ಪಾಪ ಇಷ್ಟೊತ್ತಲ್ಲಿ ಬಂದು ಇದೊಂದು ಅನಾಹುತ ಆಗುತ್ತೆ. ಅದಿತಿ ಅವಳು ಫೋನ್ ಎತ್ತಾ ಇಲ್ಲ ಅಂತ ಅವಳು ಬೇಜಾರು ಮಾಡ್ಕೊಂಡು ಮನೇಲಿದ್ಲು. ಆದರೆ ಅವಳು ಬರೋ ಹಾಗೆ ಆಯಿತು ಅಲ್ಲಿಗೆ. ಇವಳ್ದು ಆ ಕಡೆ ಆಯಿತು, ಅವಳದು ಎಕ್ಸ್ಚೇಂಜ್ ಆಗೋಯ್ತು. ಈ ಥರ ಇವ್ರದ್ದು ಗಡಿಬಿಡಿ ಆಗೋಗಿದೆ ಎಲ್ಲ, ಒಂದು ನೆಟ್ಟಗಾಗ್ತಾ ಇಲ್ಲ. ಅಂತೂ ಇಂತೂ ರಾಜ ಮದುವೆ ಆಗೋಂಥ ಹುಡುಗಿ ಅಲ್ಲಿ ಬಂದಿಯಾಳೆ. ಅಗ್ನಿ ಮದುವೆ ಆಗೋಂಥ ಹುಡುಗಿ ಸಾಕ್ಷಿ ಇಲ್ಲೇ ಇದ್ದಾಳೆ. ಒಟ್ಟಿಗೆ 4 ಜನನೂ ಒಂದು ಕಡೆ ಸೇರ್ಬೋದು ಅನಿಸುತ್ತೆ. ಸೇರ್ತಾರೋ ಅಥವಾ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೋ ಗೊತ್ತಿಲ್ಲ. ಸಾಕ್ಷಿ ಗಾಬರಿ ಆಗ್ತಾಳೆ. ಅಗ್ನಿ ಸರ್ಗೇನೋ ಆಯ್ತಲ್ಲಪ್ಪ ಅಂತೇಳ್ಬಿಟ್ಟು ಹೋಗ್ತಾಳೆ. ರೋಡಲ್ಲಿ ಬಿದ್ದಿರ್ತಾನೆ, ಹೋಗ್ತಾಳೆ. ಹೋಗ್ಬಿಟ್ಟು ಅಗ್ನಿ ಸಾರ್ ಅಂತ ಎಚ್ಚರ ಮಾಡ್ತಾಳೆ. ಏನು ಎಚ್ಚರ ಮಾಡಿದ್ರು ಎಚ್ಚರನೇ ಆಗಲ್ಲ. ಆವಾಗ ತುಂಬ ಗಾಬರಿ ಆಗುತ್ತೆ. ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ಗಳು ಎಲ್ಲೆಲ್ಲಿ ಹೋದ್ವೋ ಏನೂ ಗೊತ್ತಿಲ್ಲ. ಈ ರೀತಿ ಸಿಚುವೇಶನ್ ಇರುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಗಾಬರಿ ಆಗಬಾರ್ದು ಅನ್ನೋದು. ನೀರು ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ನೀರು ಕುಡಿಸಿದ್ರೆ ಸ್ವಲ್ಪ ಪ್ರಜ್ಞೆ ಬರ್ತಿತ್ತೋ ಏನೋ. ನೀರು ಕುಡ್ಸೋಕ್ಕೆ ಆಗಿದೆಯೋ ಇಲ್ವೋ, ಅವಳು ಗಾಬರಿ ಆಗಿದ್ದಾಳಲ್ವ, ಆಗಿಲ್ಲ ಅಂತ ಕಾಣುತ್ತೆ. ಹೀಗೇ ಮತ್ತು ಅಪ್ಪ ಅಮ್ಮಂಗೆ ಮನೇಲೂ ಗೊತ್ತಿಲ್ಲ, ಮತ್ತು ಅವ್ರ ಅತ್ತೆ ಮಾವಂಗೂ ಗೊತ್ತಿಲ್ಲ ಇವಳು ಎಲ್ಲೋಗಿದ್ದಾಳೆ ಅಂತೇಳಿ. ಒಟ್ಟಿಗೆ ರಾಜು ಡಿನ್ನರಿಗೆ ಕರೆದವನೇ ಇದ್ದಾಳೆ ಅಷ್ಟೇ ಗೊತ್ತಿರೋದೇ ಹೊರ್ತು ಇಲ್ಲಿ ಮಧ್ಯದಲ್ಲಿ ಇಷ್ಟೆಲ್ಲ ನಡೆದಿರೋದು ಯಾರಿಗೂ ಗೊತ್ತಾಗ್ತಾನೇ ಇಲ್ಲ. ಭೂಮಿ ಬರ್ತಾ ಇದ್ದಾಳೆ, ಅಕ್ಕ ಡಿನ್ನರ್ ಮುಗಿಸ್ಕೊಂಡು ಅಂತ ಅವಳು ಕಾಯ್ತಾ ಇದ್ದಾಳೆ. ಇಲ್ಲಿ ಅದಿತಿ ಡೇಟಿಂಗ್ ಅಂತೇಳಿ ಅವಳು ಹೋಗಿದ್ದಾಳೆ ಅಲ್ಲಿ. ಸಾಕ್ಷಿ ಡಿನ್ನರು ಅಂತೇಳಿ ಇಲ್ಲಿ ಬಂದಿದ್ದಾಳೆ. ಇದು ಎಲ್ಲ ಒಂಥರ ತ್ರಿಯಾಂಗಲ್ ಲವ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.